ನೀವು ಉತ್ತರ ಕೊಡಿ. ರಾಮಮೂರ್ತಿ ಅವರೇನು ಎತ್ತು ಕೂತ್ಕೊಳ್ಳಿ, ನಾವು ಹೇಳ್ದಾಗ ನೀವು ನಿಲ್ಲಿ ಕೂತ್ಕೊಳ್ಳಿ. ನಮ್ ಕಾನ್ಶಿಯನ್ಸ್ ಇದೆ. ಆಯ್ತು, ನಮ್ಗೆ ಗೊತ್ತಾಯ್ತು, ಕೂತ್ಕೊಳ್ಳಿ. ಅಧ್ಯಕ್ಷರೇ, ಅವ್ರು ಹೇಳುತ್ತಲ್ಲಿ ರೀಸನಬಲ್ ಇದೆ. ಬಟ್ ಏನಪ್ಪಾ ಅಂದ್ರೆ ನಾವು ಸಿಸ್ಟಮ್ನ ಮೊಬೈಲ್ ಆ್ಯಪ್ ಅಂತ ಮಾಡ್ಬಿಟ್ರು ಪಾಪ ಇವ್ರಿಗೆ ಬಡವರಿಗೆಲ್ಲ ಗೊತ್ತಾಗಲ್ಲ. ಆ ಮೊಬೈಲ್ ಆ್ಯಪ್ ಯಾವ್ದಾದ್ರು ದೊಡ್ಡ ಇದಕ್ಕೆ ಬಂತು. ನಾನು ಹೆಂಗಿದ್ರು ಈಗ ಇನ್ನೊಂದು ವಾರದಲ್ಲೇನೆ ಎಲ್ಲ MLAs ಈ ಬಜೆಟ್ ಬೇರೆ ಮಾಡ್ಬೇಕಲ್ಲ, ಅದಕ್ಕೂ ಒಂದು ಮೀಟಿಂಗ್ ಕರೀತಾ ಇದ್ದೀನಿ. ಇದು ನಿಮ್ಮ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಕರಿಬೇಕು MLAಗಳಿಗೆ. ಆಗ ಇನ್ನೇನಾದ್ರು ಯಾವ್ದಾದ್ರು ಸಿಸ್ಟಮ್ ಇದ್ರೆ ನೀವು ಮಾಡಿ. ಅವ್ರದ್ದು ಟ್ಯಾಕ್ಸ್ ವಿಚಾರ ಇದೆ, ನಿಮ್ದು ಒಂದು ಪ್ರಶ್ನೆ ಇದೆ, ಅದು ನಾನು ಆಮೇಲೆ ಉತ್ತರ ಕೊಡ್ತೀನಿ. ಖಂಡಿತ ಇದನ್ನು ನಿಮ್ನೂ ಕೇಳಿ, ನಿಮ್ನೂ ಸಲಹೆ ಕೊಟ್ಬಿಟ್ಟು ಇದರಲ್ಲೇನು ರಾಕೆಟ್ ಸೈನ್ಸ್ ಏನಿಲ್ಲ. ನಾವೆಲ್ಲ ಹಳ್ಳಿಲೆಲ್ಲ ಆಶ್ರಮನೆ ಕೊಡ್ಬೇಕಾದ್ರೆ ಒಂದು ಸಿಸ್ಟಮ್ ಏನಿದೆ, ಅದೇ ಸಿಸ್ಟಮ್ನ ನೀವೇ ಮಾಡಿದ್ದೀರಿ 2028 ಮಾಡಿದ್ದೀರಿ. ಸ್ವಲ್ಪ ದುಡ್ಡು ಅಲ್ಲಿ ಕಡಿಮೆ ಇದೆ, ಇಲ್ಲಿ ಸಿಟೀಸ್ ಜಾಸ್ತಿ ಇದೆ. ವಿ ವಿಲ್ ಕನ್ಸಿಡರ್, ನಿಮ್ದು ಏನು ರಿಕ್ವೆಸ್ಟ್ ಇದೆ ಕನ್ಸಿಡರ್ ಮಾಡಿ ಆದಷ್ಟು ಜಲ್ದಿ ಬಿಲ್ನ ರಿಲೀಸ್ ಮಾಡಿಸಕ್ಕೆ ನಾನು ಡೈರೆಕ್ಷನ್ ಕೊಡ್ತೀನಿ. ಜಗದೀಶ್ ಶಿವಯ್ಯ ಗುಡಗಂಟಿ. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಪ್ರಶ್ನೆ 1356 ಇದನ್ನು ಸಣ್ಣ ನೀರಾವರಿ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾನು ಉತ್ತರ ಒದಗಿಸಲಾಗಿದೆ. ಅಧ್ಯಕ್ಷರೇ, ಇದರ ಉತ್ತರವನ್ನು ಕೊಟ್ಟಿರುತ್ತಾರೆ. 2013ರಲ್ಲಿ ಪ್ರಾರಂಭವಾದ ಈ ಯೋಜನೆ 13 ವರ್ಷಗಳ ಕಾಲ ಕಳೆದಿದೆ. ಸಾಕಷ್ಟು ಅಡೆತಡೆಗಳ ನಡುವೆ ಕೂಡ ಈ 80% ಕೆಲಸ ಆಗಿದೆ, ಇಲ್ಲ ಅನ್ನೋಂಗಿಲ್ಲ. ಆದರೆ ಈಗ ಸದ್ಯ ಇದು ಮುಕ್ತಾಯ ಆಗಬೇಕು. 2-3 ವರ್ಷದಿಂದ ನಾವು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದೇವೆ. ಈ ಸದ್ಯ ಚಿಕ್ಕಲಿಗೆ ಕ್ರಾಸಿಯಲ್ಲಿ ಧರಣಿ ಸತ್ಯಾಗ್ರಹ, ಉಪವಾಸ ಸತ್ಯಾಗ್ರಹ ನಡೀತಾ ಇದೆ, ತಮಗೆ ಗೊತ್ತಿದ್ದ ವಿಷಯ. ಇನ್ನೊಂದು 2-3 ಪಾಯಿಂಟ್ಗಳಲ್ಲಿ ಬಹಳ ಮಹತ್ವದ್ದು. 33 KV ಸಬ್ ಸ್ಟೇಷನ್ 2 ವರ್ಷದಿಂದ ಇದನ್ನು ಮಾಡಬೇಕಾಗಿದ್ದು, ಇಲ್ಲಿ ಉತ್ತರದಲ್ಲಿ ವಿದ್ಯುತ್ ಸಂಪರ್ಕದ ಸಲುವಾಗಿ 33 KV SC ಲೈನ್ ಕಾಮಗಾರಿಯನ್ನು ಪ್ರತ್ಯೇಕ ಗುತ್ತಿಗೆದಾರರಿಗೆ ವಹಿಸಿಕೊಡಲಾಗಿದ್ದು, ಕಾಮಗಾರಿ ಪ್ರಗತಿಯಲ್ಲಿರುತ್ತದೆ. ಅಂದು ಮುಂದೆ 33 KV ಸಬ್ ಸ್ಟೇಷನ್ ಕಾಮಗಾರಿ ಟೆಂಡರ್ ಪ್ರಕ್ರಿಯೆಯಲ್ಲಿ ಇರುತ್ತದೆ ಅಂತ ಬರೆದಿದ್ದಾರೆ. ಎಲ್ಲಿವರೆಗೆ ಟೆಂಡರ್ ಪ್ರಕ್ರಿಯೆ ಪೂರ್ತಿ ಆಗುವುದಿಲ್ಲವೋ ಅಲ್ಲಿ ಒಬ್ಬ ಒಳ್ಳೆಯ ಗುತ್ತಿಗೆದಾರನೇ ವಹಿಸಿಕೊಳ್ಳಿ ಸಾಧ್ಯತೆ ಇಲ್ಲ. ಅದಕ್ಕೆ ಆ ಗುತ್ತಿಗೆದಾರನು ಕೇಳ್ತಾ, ನನಗೆ ಯಾವುದು ರಿಟರ್ನ್ ಕಮಿಟ್ಮೆಂಟ್ ಸರ್ಕಾರದಿಂದ ಬಂದಿಲ್ಲ, ನಾನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಸ್ವಚ್ಛವಾಗಿ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಅದರಲ್ಲಿ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ 33 KV ಇಂದ 6 KV ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಮತ್ತು ಇನ್ನಿತರ PT, CT ಮತ್ತು ಬ್ರೇಕರ್ಸು ಮತ್ತು ಪೆನಲ್ ಗೋಡು ಎಲ್ಲ ಮಾಡಬೇಕಾದ್ರೆ 3-4 ತಿಂಗಳು ಬೇಕು. ಅದಕ್ಕೆ ಇನ್ನೂವರೆಗೂ ಟೆಂಡರ್ನೇ ಫೈನಲ್ ಆಗಿಲ್ಲ. ಅದಕ್ಕೆ ನಾನು ದಯವಿಟ್ಟು ಅವರಲ್ಲಿ ಕೇಳ್ಕೊತಿದ್ದೀನಿ, ಬಹಳ ವೇಳೆಗೆಳೆದಿದೆ. ಅದಕ್ಕೆ ಆದಷ್ಟು ಬೇಗ ಟೆಂಡರ್ ಪ್ರಕ್ರಿಯೆ ಪೂರ್ತಿ ಮುಗಿಸಿ ಅದು ಆರ್ಡರ್ ಕೊಡಬೇಕು. ಎರಡನೇದ್ದು, ಮಾಲುವೆ ಆಕ್ಚುಲಿ ಇದರಲ್ಲಿ ಬರೆದಿದ್ದಾರೆ 33 ಕಿಲೋಮೀಟರ್ 5,000 ಎಕರೆ ಜಮೀನಿಗೆ ನೀರು ಪೂರೈಸುವಂತವ್ರು 13 ವರ್ಷ ಆಯಿತು. ಇವತ್ತು ನಮ್ಮ ರೈತರು ವಂಚಿತಗೊಂಡಿದ್ದಾರೆ. ಈಗ 5,000 ಎಕರೆ ಹಾಗೆ ಬಿದ್ದುಬಿಟ್ಟಿದೆ. ಅದಕ್ಕೆ 33 ಕಿಲೋಮೀಟರ್ದಲ್ಲಿ ಕೇವಲ 15 ಕಿಲೋಮೀಟರ್ ಮಾಡಿದ್ದಾರೆ. ಇನ್ನೂ 18 ಕಿಲೋಮೀಟರ್ ಮಾಡಬೇಕಾಗಿದೆ, ಸರ್ವೆ ಮಾಡಬೇಕಾಗಿದೆ, ಅನುದಾನ ಕೊಡಬೇಕಾಗಿದೆ. ಇದು ಯಾವಾಗ ಆಗ್ತದೆ ಅಂತ ಅದು ಕೂಡ ಮಾನ್ಯ ಮುಖ್ಯಮಂತ್ರಿ ಹೇಳಬೇಕು. ಮತ್ತು ಇನ್ನೊಂದು ಅತಿ ಮಹತ್ವದಂದ್ರೆ, ಇದಕ್ಕೆ ಅಡೆತಡೆ ಬಂದಿದ್ದಂದ್ರೆ ಬಬಲೇಶ್ವರ ತಾಲೂಕಿನ ದೇವನಗಣ್ಣೂರದಲ್ಲಿ 33 KV ಒಂದು ಸ್ಟೇಷನ್ ಇದೆ. ಅಲ್ಲಿ 110 KV ಇಂದ 33 KV ಮಾಡಿಕೊಂಡು ಮತ್ತೆ ಈ ಕಡೆ ಲೈನ್ ತೊಗೊಂಬರ್ಬೇಕು. ಅದರಲ್ಲಿ 75 ಪೋಲ್ಗಳು ರೈತರ ಹಾಕಿಸ್ಕೊಡ್ಲಾ ಇಲ್ಲ. 2 ವರ್ಷ ಆಯ್ತು ಗುದ್ದಾಡಕ. ನಾನು ಕೂಡ ಸ್ವತಃ ಮತ್ತು ನಮ್ಮ ರೈತರ ಮುಖಂಡರು ಹೋಗಿ ಕೇಳಿಕೊಂಡು, ಮತ್ತು ಅಲ್ಲಿರುವ ಬಬಲೇಶ್ವರದ ಶಾಸಕರು ಅಂದ್ರೆ ನಮ್ಮ ಉಸ್ತುವಾರಿ ಸಚಿವರು MB ನ್ಯಾಮಗೌಡರು ಕೂಡ, MB ಪಾಟೀಲ್ ಅವರಿಗೂ ಕೂಡ ನಾವು ವಿನಂತಿ ಮಾಡ್ಕೊಂಡು ಭೇಟಿ ಆದೀವಿ. ಅದಕ್ಕೆ ಅದು ಕೆಲಸ ಆಗ್ತಾ ಇಲ್ಲ. ಅದಕ್ಕೆ ಸರ್ಕಾರಕ್ಕೆ ನಾ ಕೇಳ್ಕೊತೀನಿ, ಕಾನೂನುಬದ್ಧವಾಗಿ SP ಮತ್ತು DC ಅವ್ರಿಗೆ ಹೇಳಿ ಅಲ್ಲಿ ಹೇಗಾದ್ರೂ ಮಾಡಿಕೆಸಿಂದ ಒಂದು 75 ಪೋಲ್ ಹಾಕಿಸ್ಕೊಟ್ರೆ ಮಾತ್ರ ಕೆಲಸ ಆಗ್ತದೆ. ಈ ನಮ್ಮ ಕಡೆಯಿಂದ ಪೂರ್ತಿಯಾಗಿ ನಿಂತು ಬಿಟ್ಟು ಎಷ್ಟೇ ಸಂಧಾನ ಮಾಡಿಕೊಂಡ್ರು, ಎಷ್ಟೇ ಹೇಳಿದ್ರು ಕೂಡ ಕೇಳ್ತಾ ಇಲ್ಲ. ಅದಕ್ಕೆ ಕಾನೂನು ಕಾರ್ಯವಹಿಸಿ ಈ ಪೋಲ್ಗಳನ್ನು ಹಾಕಿಸ್ಕೊಡ್ಬೇಕಂತ ಸರ್ಕಾರಕ್ಕೆ ಕೇಳ್ಕೊತಾ ಇದ್ದೇನೆ ನಾವು. ಇದು ಬಹಳ ಮಹತ್ವದ ವಿಷಯ ಇದೆ. ಇನ್ನೊಂದು ಬಹಳ ನನಗೆ ಅನುಭವ ಇದ್ದು ಇದರ ವಿಷಯದಲ್ಲಿ ಬಹಳಷ್ಟು ನನಗೂ ಕೂಡ ಪಳಗಿದ್ದೀನಿ. ಇನ್ನೊಂದು ವಿಷಯ ಬಹಳ ಮಹತ್ವದ ಹೇಳ್ತಾ ಇದ್ದೇನೆ ಸರ್. ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ನಾನು ಹೇಳಬಹುದು ಅಂದ್ರೆ, ಇಂಥ 100 ಸಾವಿರಾರು ಕೋಟಿ ಗೇತಗಾರರಾಗಲಿ ಬ್ಯಾರೇಜ್ ಕಟ್ಟಿ ಲೋಕಾರ್ಪಣೆ ಆದ ನಂತರ ನಿರ್ವಹಣೆಗಾಗಿ ಆನ್ಯುವಲ್ ಮೇಂಟೆನೆನ್ಸ್ ಕಡೆ ಕೊಡ್ತಾ ಇದ್ದಾರೆ ಇವರು. ಈ ಆನ್ಯುವಲ್ ಮೆಕ್ಯಾನಿಕಲ್ ಕಾಂಪೋನೆಂಟ್ ಪ್ರಿವೆಂಟಿವ್ ಮೇಂಟೆನೆನ್ಸ್ ಆಗ್ತಾ ಇಲ್ಲ. ಪ್ರಿವೆಂಟಿವ್ ಮೇಂಟೆನೆನ್ಸ್ ಸಲುವಾಗಿ ಅಲ್ಲಿ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಸೆಪರೇಟ್ ಬೇಕು, ಇಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಸೆಪರೇಟ್ ಬೇಕು. ಈ ಬರೀ ಸಿವಿಲ್ ಇಂಜಿನಿಯರ್ಸ್ ಮಾಡ್ಲಿಕ್ಕೆ ಇದು ಅಸಾಧ್ಯವಾದ ಮಾತು. ಅದಕ್ಕೆ ನಿರ್ವಹಣೆಗಾಗಿ ಮುಂದೆ ಇಲ್ಲಿ
ಮೆಕ್ಯಾನಿಕಲ್ ಕಾಂಪೌಂಡ್ ಓವರಾಲಿಂಗು ಮೇಂಟೆನೆನ್ಸ್ ಪ್ರಿವೆಂಟಿವ್ ಮೇಂಟೆನೆನ್ಸ್ ಮಾಡಲಿಕ್ಕೆ ಆ ಇಲಾಖೆಯಲ್ಲಿ ಕೂಡ ನೀರಾವರಿ ಇಲಾಖೆಗಳಲ್ಲಿ ಇವು ಖಾತೆಗಳು ಬೇಕೇ ಬೇಕು. ಅದು ಇಲ್ಲೇ ಇಲ್ಲೀಗ ಎನ್ಯುವಲ್ ಮೇಂಟೆನೆನ್ಸ್ ಮಾಡ್ತಾ ಇರೋದು ಅಲ್ಲಿ ಸರಿಯಾಗಿ ಬೇಕಂತ ಕೇಳಿ ಅವ್ರು ಅದು ನಿಮ್ಗೆ ಏನ್ ಬೇಕೀಗ ನೀರಾವರಿ ಸರಿಯಾಗಿ ಹೋಗ್ಬೇಕಾದ್ರೆ ಅಲ್ಲಿ ಮೆಕ್ಯಾನಿಕಲ್ ಮತ್ತು ಇಲೆಕ್ಟ್ರಿಕಲ್ ಅಲ್ಲಿ ಇಂಜಿನಿಯರ್ಸ್ ಬೇಕಂತ ಹೇಳ್ತಾರೆ. ಮಂತ್ರಿಗಳೇ, ಸನ್ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಶಾಸಕರು ಬಹಳ ಆಸಕ್ತಿ ವಹಿಸಿದರು ಇದರ ಬಗ್ಗೆ. ಇದು ಚಿಕ್ಕಲಿಕ್ಕಿ ಎಲೆ ಸ್ಕೀಮ್ ಇದು 2012ರಲ್ಲಿ ಪ್ರಾರಂಭ ಆಗ್ಯದ. 45 ಕೋಟಿನಲ್ಲಿ ಇದು ಮುಗಿಸ್ಬೇಕಾಗ್ಯದ. ಸುಮಾರು 40 ಕಿಲೋಮೀಟರ್ ಉದ್ದಕ್ಕೆ ತಗೊಂಡೋಗಿ ನೀರು ಕೊಡ್ತಕ್ಕಂಥದ್ದು 1950 ಹೆಕ್ಟೇರ್ ಕೊಡಬೇಕಂತೇಳಿ ಪ್ರಾರಂಭ ಮಾಡಿ ಮೊದಲು ಒಂದು ಕಾಂಟ್ರಾಕ್ಟ್ ಕೊಟ್ಟಿದ್ರು. ಆ ಕಾಂಟ್ರಾಕ್ಟ್ರಿಗೆ ಲ್ಯಾಂಡ್ ಅಕ್ವಿಸಿಷನ್ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ, ತಡ ಆಯ್ತು ಅಂತೇಳಿ ಅವ್ರನ್ನ ತೆಗೆದುಹಾಕಿ ಮತ್ತೆ ಇನ್ನೊಂದು ಎರಡನೇ ಕಾಂಟ್ರಾಕ್ಟ್ಗೆ 7/10/2016ರಲ್ಲಿ ಮತ್ತೊಂದು ಕಾಂಟ್ರಾಕ್ಟ್ ನಿಮಗಾಗಿದೆ. ಅವ್ರಿಗೆ 11 ತಿಂಗಳು ಟೈಮ್ ಕೊಟ್ಟಿದೆ. ಇಲ್ಲಿವರೆಗೂ ಅದು ಮುಗಿದಿಲ್ಲ. ಕಾರಣಗಳೆಲ್ಲ ಶಾಸಕರಿಗೆ ಗೊತ್ತದೆ. ಕಳೆದ 2.5 ವರ್ಷದಿಂದ ಅವರು ಅನೇಕ ಬಾರಿ ಇದರ ಬಗ್ಗೆ ಪ್ರಯತ್ನ ಮಾಡಿದ್ರೆ ನಾವು ನಮ್ಮ ಅಧಿಕಾರಿಗಳು ಸಹಿತ ಪ್ರಯತ್ನ ಮಾಡ್ತಾ ಇದ್ವಿ. ಈಗಾಗಲೇ ಅದರಲ್ಲಿ 18 ಕಿಲೋಮೀಟರ್ ಸುಮಾರು ಇನ್ನೂ ಬ್ಯಾಲೆನ್ಸ್ ಇದೆ. ಕೆನಾಲ್ ಮಾಡಿದ್ರಾಗ 14 ಕಿಲೋಮೀಟರ್ 77 ಮೀಟರ್ಸ್ ಈಗಾಗಲೇ ಕಂಪ್ಲೀಟ್ ಮಾಡಿದ್ದಾರೆ. ವಿದ್ಯುತ್ ಕಾಮಗಾರಿಗಳ ಬಗ್ಗೆ ಈಗಾಗಲೇ ಅವರು ಹೇಳಿರ್ತಕ್ಕಂಥ ರೀತಿಯಲ್ಲಿ ಇನ್ನು 1.50 ಕಿಲೋಮೀಟರ್ ಮಾತ್ರ ಹೋಗಬೇಕಾಗಿದೆ. ಅವರು ರೈತರು ಅವಕಾಶ ಕೊಡ್ತಾ ಇಲ್ಲ ಅಲ್ಲಿ ಮಾಡಲಿಕ್ಕೆ. ದಿನ ಗಲಾಟೆ ಮಾಡ್ತಾರೆ. ಮೊನ್ನೆ 2ನೇ ತಾರೀಕು ಶಾಸಕರು ಮತ್ತು ಇನ್ಚಾರ್ಜ್ ಸಚಿವರಾಗಿದ್ದ ಎಂ.ಬಿ. ಪಾಟೀಲರು, ಮಾಜಿ ಶಾಸಕರು, ನಮ್ಮ ಅಧಿಕಾರಿಗಳೆಲ್ಲ ಕಲಿತು ಒಂದು ಮೀಟಿಂಗ್ ಮಾಡಿದ್ದಾರೆ. ಆದಷ್ಟು ದೇವರಲ್ಲಿ ಇನ್ಚಾರ್ಜ್ ಸಚಿವರು ಸಹಿತ ಆ ರೈತರಿಗೆ ಕರೆಸಿ ಮಾತಾಡಿ ಅವಕಾಶ ಮಾಡ್ತೀವಿ ಅಂತ ಹೇಳಿದ್ರೆ ಮಾಡಿಕೊಟ್ಕೊಂಡು ತಕ್ಷಣ ಮಾಡಲಿಕ್ಕೆ ಸರ್ಕಾರ ಬದ್ಧವಾಗಿದೆ. ಇಲಾಖೆ ಯಾವುದೇ ನಮಗೆ ಹಣ ತೊಂದರೆ ಆಗಲಿ ಮತ್ತೊಂದು ಆಗಲಿ ಯಾವುದೇ ತೊಂದರೆ ಇಲ್ಲ. ಅದ ನಂತರ ಇವರು ಈ ನಮ್ಮ ಸಬ್ಸ್ಟೇಷನ್ ಬಗ್ಗೆ ಹೇಳಿದ್ರು. ಈಗ ಆಲ್ರೆಡಿ ವರ್ಕ್ ಆರ್ಡರ್ ಮೊನ್ನೆ 4ನೇ ತಾರೀಕು ಆಗಲೇ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ. ಅವ್ರಿಗೆ ಆದ್ರೂ ಯಾವುದೇ ಅಡಚಣೆ ಇಲ್ಲ. ಅವರು ಸಹಿತ ಮಾಡ್ಲಿಕ್ಕೆ ತಯಾರಿದ್ದಾರೆ. ತಾವು ಮತ್ತು ನಾನು ಜಿಲ್ಲಾ ಉಸ್ತುವಾರಿ ಸಹಿತ ಮಾತನಾಡಿದ್ದೀನಿ. ನಾನು ಸಹಿತ ಅಲ್ಲಿ ಆದಷ್ಟು ದೇವರದಲ್ಲಿ ಬಂದು ವಿಸಿಟ್ ಮಾಡ್ತೀವಿ. ಮಾಡಿ ತಮ್ಮ ರೈತರನ್ನು ಕನ್ವಿನ್ಸ್ ಮಾಡಿದರೆ ತಕ್ಷಣ ಆಸ್ ಎರ್ಲಿ ಆಸ್ ಪಾಸಿಬಲ್ ನಾವು ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತೇಳಿ ಈ ಸಂದರ್ಭದಲ್ಲಿ ಸರ್ಕಾರ ಪರವಾಗಿ ಹೇಳ್ತೀವಿ. ಓಕೆ. ಕಿರಣ್ ಕುಮಾರ್ ಕೋಡ್ಗಿ. ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 1131 ಮಾನ್ಯ ಗೃಹ ಸಚಿವರಲ್ಲಿ ಕೇಳಬಯಸುತ್ತೇನೆ. ಮಾನ್ಯ ಅಧ್ಯಕ್ಷರ ಉತ್ತರಗಳನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಕುಂದಾಪುರ ನಗರದಲ್ಲಿರುವ ನಗರದಿಂದ 6 ಕಿಲೋಮೀಟರ್ ದೂರದಲ್ಲಿ ಫೈರ್ ಸ್ಟೇಷನ್ ಇದೆ. ಆ 6 ಕಿಲೋಮೀಟರ್ ದೂರ ಬರುವಾಗಲೂ ಸಹ ಸಿಂಗಲ್ ರೋಡ್ನಲ್ಲಿ ಈ ಜಲವಾಹನಗಳು ಬರಬೇಕಾಗ್ತದೆ. ಕಳೆದ ತಿಂಗಳು 2 ತಿಂಗಳಲ್ಲಿ ಒಂದು 5-6 ಅಗ್ನಿ ಅವಘಡ ಕುಂದಾಪುರ ನಗರದಲ್ಲೇ ಆಗಿದೆ. ಈ ಜಲವಾಹನ ಬರುವವರೆಗೆ ಅಲ್ಲ, ಅಗ್ನಿ ಅವಘಡದಿಂದ ಒಂದು ಪುಸ್ತಕದ ಅಂಗಡಿ ಹಾಗೆ ಒಂದು ಮನೆ ಸಂಪೂರ್ಣ ಹಾನಿಯಾಗಿದ್ದನ್ನು ನಾವು ಗಮನಿಸಬಹುದು. ಅದರೊಟ್ಟಿಗೆ ಕೋಟೇಶ್ವರದಲ್ಲಿ ಒಂದು ಘನತ್ಯಾಜ್ಯ ವಿಲೇವಾರಿ ಘಟಕ ಹಾಗೂ ಹೆಬ್ರಿ ತಾಲೂಕಿನ ಬೆಳವೆಯಲ್ಲಿ ಸಹ ಘನತ್ಯಾಜ್ಯ ವಿಲೇವಾರಿ ಘಟಕ ಅಗ್ನಿಶಾಮಕ ದಳದ ವಾಹನಗಳ ಲಭ್ಯ ಇಲ್ಲದೆ ಇರುವ ಕಾರಣ ಸಂಪೂರ್ಣ ಅದು ಹಾನಿಯಾಗಿದೆ. ಆದ್ದರಿಂದ ಮಾನ್ಯ ಗೃಹ ಸಚಿವರ ಹತ್ರ ನಾನು ಕೇಳುವುದು, ಅಗ್ನಿಶಾಮಕ ಠಾಣೆಯನ್ನ ಕುಂದಾಪುರ ನಗರ ಕೇಂದ್ರದಲ್ಲಿ ಏನಾದರೂ ಶಿಫ್ಟ್ ಮಾಡಲಿಕ್ಕೆ ಅವಕಾಶ ಇದ್ರೆ ಮಾಡಬೇಕು, ಇಲ್ಲ ಆ ರೋಡನ್ನ ಅಗಲ ಮಾಡಬೇಕು. ಬರೀ ಗ್ರಾಮೀಣ ಭಾಗದಿಂದ ನಗರದಿಂದ 6 ಕಿಲೋಮೀಟರ್ ದೂರ ಉಂಟದು. ಈ 6 ಕಿಲೋಮೀಟರ್ ಬರುವ ರೋಡ್ ಸಹ ಸಿಂಗಲ್ ರೋಡ್ ಇರುವುದರಿಂದ ಇಲ್ಲಿ ಕರೆ ಬಂದರೂ ಅಗ್ನಿ ಸಂಪೂರ್ಣ ಹಾನಿ ಆದ ಮೇಲೆ ಜಲವಾಹನಗಳು ಹೋಗುವ ಅವಕಾಶ ಇರುವುದರಿಂದ ತುಂಬಾ ತೊಂದರೆ ಆಗ್ತಾ ಇದೆ. ಅದರೊಟ್ಟಿಗೆ ಅಲ್ಲಿ 11 ಈಗಾಗಲೇ ಸ್ಟಾಫ್ ಕಡಿಮೆ ಇದ್ದಾರೆ, ವಾಹನ ಚಾಲಕರು ಕಡಿಮೆ ಇದ್ದಾರೆ. ಇದೆಲ್ಲ ಕಡಿಮೆ ಇರುವಾಗ ಅವರಿಗೂ ಸಹ ತುರ್ತು ಕರೆಗೆ ಸ್ಪಂದಿಸಲಿಕ್ಕೆ ಅವಕಾಶ ಇರುವುದಿಲ್ಲ. ಮಾನ್ಯ ಗೃಹ ಸಚಿವರು ಇದಕ್ಕೆ ಉತ್ತರವನ್ನು ಕೊಡಬೇಕಾಗಿ ಕೇಳ್ಕೊಳ್ತೇನೆ. ಮಾನ್ಯ ಅಧ್ಯಕ್ಷರೇ, ರಸ್ತೆ ಅಗಲೀಕರಣ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ಇನ್ಫ್ಲೂಯೆನ್ಸ್ ಮಾಡೋಣ, ಏನು ತೊಂದರೆ ಇಲ್ಲ. ಕುಂದಾಪುರದಲ್ಲಿ ಏನು ಮುನ್ಸಿಪಾಲಿಟಿ ಅಲ್ಲ ತಮ್ಮದು? ಕುಂದಾಪುರ ಮುನ್ಸಿಪಾಲಿಟಿಗಿಂತ ಹೊರಗಿದೆ, ಬೇರೆ ಕೋಣಿ ಗ್ರಾಮ ರಸ್ತೆ. ಪಂಚಾಯತ್. ಹಾಗಾದ್ರೆ ಜಿಲ್ಲಾ ಪಂಚಾಯತಿಗೋ ಅಥವಾ ತಾಲೂಕ್ ಪಂಚಾಯತಿಗೆ ತಾವು ಹೇಳಬೇಕಾಗ್ತದೆ. ಅದನ್ನ ಹೇಳೋಣ, ನಮ್ಮ ಇಲಾಖೆ ವತಿಯಿಂದನೇ ಅವರಿಗೆ ರಸ್ತೆ ಅಗಲೀಕರಣ ಮಾಡಿಕೊಡಿ ಅಂತ ಹೇಳ್ತಕ್ಕಂಥದ್ದನ್ನು ಮಾಡೋಣ. ಮಾನ್ಯ ಅಧ್ಯಕ್ಷರೇ, ಈ ಅಗ್ನಿಶಾಮಕ ಇಲಾಖೆಯಲ್ಲಿ ಸಮಸ್ಯೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಮಗೆ 15 ವರ್ಷದ ಮೇಲ್ಪಟ್ಟಿಗೆ ವೆಹಿಕಲ್ಸ್ ಅನ್ನ ನೀವು ಸ್ಕ್ರಾಪ್ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಒಂದು ನೀತಿಯನ್ನು ತಗೊಂಡು ಬಂದಿದೆ ಇಡೀ ದೇಶದಲ್ಲಿ.
ಅಗ್ನಿಶಾಮಕ ವೆಹಿಕಲ್ಸ್ಗಳು ಬಹಳ ಉಪಯೋಗ ಆಗ್ತಕ್ಕಂಥದ್ದು ಬಹಳ ಕಡಿಮೆ. ಅದು ಇಷ್ಟು ಕಿಲೋಮೀಟರ್ಸ್ ಕೂಡ ಓಡೋದು ಕೂಡ ವರ್ಷಗಟ್ಟಲೆ ತಗೊಳುತ್ತೆ. ನಾವು ಅವರಿಗೆ ಪತ್ರ ಬರ್ಕೊಂಡು ಅಟ್ಲೀಸ್ಟ್ ನೀವು ಅಗ್ನಿಶಾಮಕ ಇಲಾಖೆಗೆ ನೀವು ಎಕ್ಸಂಪ್ಷನ್ ಕೊಡಿ, ಒಂದು ಕಿಲೋಮೀಟರ್ಸ್ಗಳನ್ನಾದರೂ ಕೂಡ ನೀವು ನಿಗದಿ ಮಾಡಿ ಇನ್ಸ್ಟೆಡ್ ಆಫ್ ನಂಬರ್ ಆಫ್ ಇಯರ್ಸ್ ಅಂತ ಬರ್ಕೊಂಡು, ಅದಕ್ಕೆ ಅವರು ಪರ್ಮಿಷನ್ ಕೊಡಲಿಲ್ಲ. ಎಲ್ಲರಿಗೂ ಒಂದೇ ಇಡೀ ದೇಶದಲ್ಲಿ ಅಂತೇಳಿ ಕಾನೂನನ್ನು ಮಾಡಿದ್ದಾರೆ. ಅದು ನಮಗೆ 443 ವೆಹಿಕಲ್ಸನ್ನು ನಾವು ಈಗ ಸ್ಕ್ರ್ಯಾಪ್ ಮಾಡಬೇಕು. ಅವೆಲ್ಲ ಭಾಳ ಚೆನ್ನಾಗಿ ಕಂಡೀಷನ್ ಆಗಿ ಇದ್ದಾವೆ. ಆದರೆ ಈಗ ನಾವು ಅದನ್ನ ಮಾಡಲೇಬೇಕಾದಂಥ ಅನಿವಾರ್ಯತೆ ಬಂದು ನಾವು ಮಾಡಿದ್ದೇವೆ. ಅದಕ್ಕೆ ರಿಪ್ಲೇಸ್ಮೆಂಟಿಗೆ ನಮಗೆ ಈಗಾಗಲೇ 270 ವೆಹಿಕಲ್ಸನ್ನು ನಾವು ಪರ್ಚೇಸ್ ಮಾಡಿದ್ದೇವೆ, ಅದರಲ್ಲಿ ಆರ್ಡರ್ ಮಾಡಿದ್ದೇವೆ. ಅದರಲ್ಲಿ 100 ಡೆಲಿವರಿ ಕೂಡ ಆಗಿದೆ. ಇನ್ನು 275 ಈಗ ಆರ್ಡರ್ ಮಾಡ್ತಾ ಇದ್ದೇವೆ. ಏನು ಆದೇಶ ಫೈನಾನ್ಸ್ನವರು ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಒಟ್ಟು 547 ವೆಹಿಕಲ್ಸನ್ನು ಈಗ ನಾವು ಪರ್ಚೇಸ್ ಮಾಡ್ತಾ ಇದ್ದೇವೆ. ತಾವೇನು ಹೇಳಿದ್ರಿ ಅಲ್ಲಿ ಇಲ್ಲ ಅದನ್ನು ಶಿಫ್ಟ್ ಮಾಡಿಕೊಡಿ, ಇಲ್ಲ ಇದ್ರೆ ಆ ರಸ್ತೆ ಅಗಲೀಕರಣ ಮಾಡಿ ಅಂತೇಳಿ 2 ಆಲ್ಟರ್ನೇಟಿವ್ಸ್ ಕೊಟ್ಟಿದ್ದೀರಿ. ಶಿಫ್ಟ್ ಮಾಡೋದಕ್ಕೆ ಸಾಧ್ಯತೆ ಇದ್ರೂ ಕೂಡ ಅದನ್ನು ನಾವು ಖಂಡಿತವಾಗಿ ಮಾಡಿಕೊಡ್ತೀವಿ. ಒಂದು ಪ್ರಶ್ನೆ ಏನು ಅಂದರೆ, ಒಂದೇ ಜಾಗದಲ್ಲಿ 2-3 ಕಡೆ ಫೈರ್ ಆದರೆ ಏನಾಗುತ್ತೆ ಅಂತೇಳಿ ಒಂದು ಭಾಳ ಇಂಪಾರ್ಟೆಂಟ್ ಕ್ವೆಶನ್ ಅನ್ನು ಅವ್ರು ಕೇಳಿದ್ದಾರೆ. ಆ ಸಂದರ್ಭದಲ್ಲಿ ಎಲ್ಲೆಲ್ಲಿ ಹತ್ತಿರ ಇರ್ತದೆ, 20 ಕಿಲೋಮೀಟರ್ನಲ್ಲಿ ಎಷ್ಟು ಜಲವಾಹನಗಳಿದಾವೆ, ಒಂದೊಂದು ಇದರಲ್ಲಿ ಸ್ಟೇಷನಲ್ಲಿ ಒಂದೊಂದು ಜಲವಾಹನ ಇರುತ್ತೆ ಮ್ಯಾಂಡೇಟರಿ. ಅದನ್ನು ನಾವು ತರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಯಾಕೆಂದರೆ ಇದು ಒಂದೇ ಜಾಗದಲ್ಲಿ 2-3 ಆಗೋದು ರೇರು, ಭಾಳ ಸರಿ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಅದನ್ನು ರೀಲೊಕೇಟ್ ಮಾಡಿ ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ತಮಗೆ ಹೇಳೋದಕ್ಕೆ ಬಯಸ್ತೇನೆ. ಮತ್ತು ಅದು ಶಿಫ್ಟ್ ಮಾಡ್ತಕ್ಕಂಥದ್ದನ್ನು ನಾನು ಖಂಡಿತವಾಗಿ ಮಾಡ್ತೇನೆ. ಮಾನ್ಯ ಸಭಾಧ್ಯಕ್ಷ, ಇದಕ್ಕೆ ಸಂಬಂಧಿಸಿದಂತೆ ಗೃಹ ಸಚಿವರೇ, ಮಾನ್ಯ ಅಲ್ಲಿ ಕುಂದಾಪುರದಲ್ಲಿ ಜಾಗ ಸಹ ಒಂದು 15 ಸೆಂಟ್ಸ್ ಜಾಗ ಹತ್ರ ಒಳ್ಳೆ ಬಾವಿ, ಮೋಟರ್ ಇದ್ದ ಫೆಸಿಲಿಟಿ ಮುನ್ಸಿಪಾಲ್ಟಿ ಇದ್ದೆ. ಮುನ್ಸಿಪಾಲ್ಟಿಯವರು ಆ ನೀರನ್ನು ಉಪಯೋಗಿಸ್ತಾ ಇಲ್ಲ. ಈಗ ನೀವು ಅಗ್ನಿಶಾಮಕ ಇದಕ್ಕೆ ಬೇಕಾದರೆ ಅದನ್ನು ಉಪಯೋಗಿಸ್ಬೋದು. ಜಾಗ ಸಹ ಉಂಟು. ನೀವು ಪ್ರಪೋಸಲ್ ಕೇಳಿದರೆ ನಾವು ಸಹ ಅಲ್ಲಿ ರೆಡಿ ಹೇಳ್ತೇವೆ. ಅದನ್ನ ಮಾಡಿ ಕೊಟ್ರೆ ಕುಂದಾಪುರ ನಗರದಲ್ಲೇ ಇದು ಸ್ಟೇಷನ್ ಆದ್ರೆ ಸ್ವಲ್ಪ ಅನುಕೂಲ ಆಗ್ತದೆ. ಒಂದು ಸಭಾಧ್ಯಕ್ಷರೇ, ನಾನು ಅವರಿಗೆ ಸೂಚನೆಯನ್ನ ಕೊಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಗೃಹ ಸಚಿವರಿಗೆ ವಿನಂತಿ ಮಾಡ್ತಕ್ಕಂಥದ್ದು, ಚನ್ನರಾಯಪಟ್ಟಣ ತಾಲೂಕಿನಲ್ಲಿ 2 ಅಗ್ನಿಶಾಮಕ ಠಾಣೆಯಲ್ಲಿ 2 ವಾಹನಗಳಿತ್ತು ಸರ್. ಒಂದು ಸ್ಕ್ರಾಪ್ ಆಗಿದೆ. ಒಂದು ನಿಮಿಷ ಮಾನ್ಯ ಸಭಾಧ್ಯಕ್ಷರೇ, ಅಲ್ಲಿ ನಮ್ಮಲ್ಲಿ ಕೊಬ್ಬರಿ ಗೋದಾಮುಗಳಿದಾವೆ ರೈತರದು. ಕಬ್ಬು ಮತ್ತು ಮೆದೆಗಳಿಗೆ ಬೆಂಕಿ ಬಿದ್ದಂತ ಪ್ರಕರಣಗಳು ಜಾಸ್ತಿ ಇದೆ. ದಯಮಾಡಿ ಒಂದು ಹೊಸ ವಾಹನದ ವ್ಯವಸ್ಥೆಯನ್ನ ಚನ್ನರಾಯಪಟ್ಟಣ ಅಗ್ನಿಶಾಮಕ ಠಾಣೆಗೆ ಒದಗಿಸ್ಕೊಡ್ಬೇಕು ಅಂತ ತಮ್ಮ ಮೂಲಕ ಮಾನ್ಯ ವಿನಂತಿ ಮಾಡ್ತೀನಿ. ಅಧ್ಯಕ್ಷರೇ, ಇದಕ್ಕೆ ಸಂಬಂಧಪಟ್ಟ ಗ್ರಾಮ ಮಾತಾಡಿ, ಕ್ವಶನ್ ಚರ್ಚೆ ಮಾತಾಡಿ. ಅಧ್ಯಕ್ಷರೇ, ಅವರಿಗೆ ಹೊಸ ವೆಹಿಕಲ್ಸ್ ಕೊಡೋದಕ್ಕೆ ನಾವು ಈಗೇನ್ ಬರ್ತಾ ಇದೆ ಅವರಿಗೆ ಮಾತಾಡಲ್ಲ, ಎಲ್ಲೆಲ್ಲಿ ಕಡಿಮೆ ಎಲ್ಲೆಲ್ಲಿ ಕೊಟ್ಟು ಬಿಡಿ. ಆಯ್ತು ಮಾನ್ಯ ಶ್ರೀನಿವಾಸ್ ಮಾನ್ಯ ಅಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 1086 ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಬಯಸುತ್ತೇನೆ. ಶ್ರೀನಿವಾಸ್ ಮಾನ್ಯ ಶಾಸಕರಿಗೆ ಉತ್ತರವನ್ನು ಒದಗಿಸಿಕೊಟ್ಟಿದ್ದೇವೆ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿಕೊಟ್ಟಿದ್ದಾರೆ. ಅಲ್ಲಿ ನಾನು ಹೊಸ ಫ್ಯಾಕ್ಟ್ಸ್ಗಳನ್ನ ಮಾಡಬೇಕು, ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದೊಂದು ಅಂತ ನಾನು ಪ್ರಶ್ನೆಯನ್ನು ಕೇಳಿದ್ದೆ ಮಾನ್ಯ ಅಧ್ಯಕ್ಷರೇ. ಅದಕ್ಕೆ ಮಾನದಂಡಗಳನ್ನ ಹೇಳಿದ್ದಾರೆ, ಅದು ನಾನು ಒಪ್ಕೊಂತೀನಿ ಮಾನ್ಯ ಅಧ್ಯಕ್ಷರೇ. ಆದರೆ ಇಲ್ಲಿ ಒಂದು ಪ್ರಶ್ನೆ ಅಂತಂದ್ರೆ, ಅಲ್ಲಿ ಹಾಲಿ ಇರತಕ್ಕಂಥ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಅದನ್ನ ರೆಸೊಲ್ಯೂಷನ್ ಮಾಡ್ಕೊಡ್ಬೇಕು ಅನ್ನೋ ಕಾರಣವನ್ನ ಹೇಳಿದ್ದಾರೆ. ಬಟ್ ಕೆಲವು ಕಾರಣಗಳಿಂದ ಅಲ್ಲಿಯ ಏನು ಫ್ಯಾಕ್ಟ್ಸ್ಗಳು ರೆಸೊಲ್ಯೂಷನ್ ಮಾಡಿಕೊಡೋದಿಲ್ಲ. ಅಂತ ಸಂದರ್ಭದಲ್ಲಿ ಮೇಲಾಧಿಕಾರಿಗಳನ್ನ ಮನವಿಯನ್ನು ಕೊಟ್ಟರೆ ಅದನ್ನ ಸರಿದೆಯೋ ತಪ್ಪಿದೆಯೋ ಅಂತ ತುಲನೆ ಮಾಡಿ ಆ ರೆಸೊಲ್ಯೂಷನ್ ಕ್ಯಾನ್ಸಲ್ ಮಾಡೋ ಹಕ್ಕನ್ನ ಮೇಲಾಧಿಕಾರಿಗಳಿಗೆ ಕೊಡಬೇಕು ಅನ್ನತಕ್ಕಂಥದ್ದು ನನ್ನ ಒಂದು ಈ ಪ್ರಶ್ನೆ ಕೊಡಬೇಕು ಅನ್ನತಕ್ಕಂಥದ್ದು. ಅದೇ ಸಚಿವ ಮಾನ್ಯ ಅಧ್ಯಕ್ಷರೇ, ಇದು ಸಹಕಾರ ಸಂಘಗಳಲ್ಲಿ ಆಡಳಿತ ಮಂಡಳಿ ಮತ್ತು ಸರ್ವ ಸದಸ್ಯರ ಸಭೆ ಅದೇನೇ ಒಂದು ರೀತಿ ಪರಮಾಧಿಕಾರ ಅಂತ ಹೇಳ್ಬೋದು. ಮತ್ತೆ ರಿಪೀಟ್ ಮಾಡ್ತೇನೆ, ಸಹಕಾರ ಸಂಘಗಳಲ್ಲಿ
ಸರ್ವ ಸದಸ್ಯರ ಸಭೆ ಆನ್ಯುವಲ್ ಜನರಲ್ ಬಾಡಿ ಇದೆಯಲ್ಲ, ಜನರಲ್ ಬಾಡಿನೇ ಅಂತಿಮ ತೀರ್ಮಾನ ಮಾಡುವಂತಹ ವೇದಿಕೆ, ಸುಪ್ರೀಂ ಡಿಸಿಷನ್ ಮೇಕಿಂಗ್ ಬಾಡಿ. ಅದರ ಈ ಸಹಕಾರ ತತ್ವ ಆ ರೀತಿ ಇದೆ. ಆಗ ಅದು ಇದ್ರೂ ಕೂಡ ಮಾನ್ಯ ಶಾಸಕರು ಏನು ಕೇಳ್ತಾ ಇದ್ದಾರೆ, ಕೆಲವೊಂದು ಸಂದರ್ಭದಲ್ಲಿ ರಾಜಕೀಯ ಕಾರಣಕ್ಕೆ ಒಪ್ಪಿಗೆ ಕೊಡೋದಿಲ್ಲ ಅನ್ನುವಂಥದ್ದು. ಅಂತಹದನ್ನ ನಮ್ಮ ಗಮನಕ್ಕೆ ತಗೊಂಡು ಬಂದ್ರೆ ಖಂಡಿತ ಅದಕ್ಕೆ ಏನಾದ್ರೂ ಒಂದು ಪರಿಹಾರ ಮಾಡಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡುತ್ತೆ. ಅದಕ್ಕೆ ಕಾನೂನಲ್ಲೇ ಅವಕಾಶ ಮಾಡ್ಲಿಕ್ಕೆ ಆಗುತ್ತಾ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಕಾನೂನಲ್ಲೇ ಅವಕಾಶ ಮಾಡ್ಲಿಕ್ಕೆ ಆಗುತ್ತಾ ಅನ್ನೋದನ್ನ ಪರಿಶೀಲಿಸ್ತೇವೆ. ಇಲ್ಲದೆ ಹೋದ್ರೂ ಕೂಡ ಮಾನ್ಯ ಸದಸ್ಯರು ಅಂತ ಅದನ್ನ ಗಮನಕ್ಕೆ ತಗೊಂಡ್ ಬಂದ್ರೆ ಅದನ್ನ ಸಾಮಾಜಿಕ ನ್ಯಾಯವನ್ನ ಕಡೆಗಣಿಸಿರುವಂತದ್ದು. ಒಂದು ರೀತಿ ದಲಿತರ ಹಣ ಲೂಟಿ ಮಾಡಿದ್ರೆ ಇದು ಸಾಮಾಜಿಕ ನ್ಯಾಯ ಅಂತ ಅನ್ಸುತ್ತಾ? ಸಿಎಂ ಅಧ್ಯಕ್ಷತೆ ಈ ಸಮಿತಿಯನ್ನ ಮಾನಿಟರ್ ಮಾಡಬೇಕು. ಅವರು ಬಿಟ್ಬಿಟ್ಟಿದ್ದಾರೆ, ಮಾನಿಟರ್ ಮಾಡಿಬಿಟ್ಟಿದ್ದಾರೆ. ನಾನು ಈ ಯೋಜನೆಗೆ ಈಗ ಮುಖ್ಯಮಂತ್ರಿಗಳು ಹಣ ಕೊಟ್ಟಿದ್ದಾರೆ. ಎಸ್ಸಿ ಎಸ್ಪಿ TSP ಹಣವನ್ನ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿಗೆ ನಾನು ಎಲ್ಲ ಓದಕ್ಕೆ ಹೋಗಲ್ಲ. ಗೃಹಲಕ್ಷ್ಮಿಗೆ ಈ ಲೇಟೆಸ್ಟ್ ಏನು ಕೊಟ್ಟಿದ್ದಾರೋ ಅದ್ರ ಮಾತ್ರ ಹೇಳ್ತೀನಿ. ಆ ಥರ ಎಲ್ಲ ಅಂಕಿ ಸಂಖ್ಯೆ ಪ್ರತಿ ವರ್ಷದ್ದು ಇದೆ. 2026-27ರಲ್ಲಿ ಗೃಹಲಕ್ಷ್ಮಿಗೆ ಒಟ್ಟು 8,296.32, ಶಕ್ತಿ ಯೋಜನೆಗೆ 1,537, ಅನ್ನಭಾಗ್ಯ ಯೋಜನೆಗೆ 1,612, ಗೃಹ ಜ್ಯೋತಿಗೆ 2,591.6, ಯುವ ನಿಧಿಗೆ 1,662, ಒಟ್ಟು 14,198 ದುಡ್ಡನ್ನ ಈ ವರ್ಷ ಡೈವರ್ಟ್ ಮಾಡಿದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.